ತತ್ರ ಗೋಮಿಥುನಂ ರಾಜ ಹನ್ಯಮಾನ ಮನಾಥವತ್ ದಂಡಹಸ್ತಂ ಚ ವೃಷಲಂ ದದೃಶೇ ನೃಪಲಾಂಛನಂ. ಮುಂದೆ 17ನೇ ಅಧ್ಯಾಯದ ಶ್ರವಣ ನಾವೀಗ ಮಾಡಬೇಕು. ರಾಜನ ವೇಷ ಧರಿಸಿದ್ದ ಒಬ್ಬ ದುಷ್ಟ, ಏನೂ ಸಂಸ್ಕಾರ ಇಲ್ಲ, ನೀತಿ ನ್ಯಾಯ ಯಾವುದೂ ಇಲ್ಲ. ಕೈಯಲ್ಲೊಂದು ಕೋಲು, ಆ ಎತ್ತು ಮತ್ತು ಹಸುಗಳನ್ನು ಹೊಡಿತಾ ಇದ್ದಾವ. ಅದನ್ನು ನೀವು ನೋಡಿದೆ. ಆ ಎತ್ತು ಶುಭ್ರವಾದ ಮೈಬಣ್ಣ, ಒಂದು ಕಾಲಿನಿಂದ ಕುಂಟುತ್ತಿತ್ತು. ಈ ದುಷ್ಟ ರಾಜ ಬೇರೆ ಹೊಡಿತಿದ್ದಾನೆ. ಅದಕ್ಕೆ ಭಯ ಆದಂತಾಗಿ ಸಗಣಿ ಹಾಕ್ತಿತ್ತು, ಹೆದರಿ ಪಾಪ ಬಹಳ ವೇದನೆ ಪಡ್ತಿತ್ತು. ಮತ್ತೆ ಇದು ಆ ಹಸುವಿನ ಆ ಎತ್ತಿನ ಕಥೆ ಆದರೆ ಆ ಹಸುವಿನ ಕಥೆ. ಅವನ ಕಾಲಿನಿಂದ ಒದಿತಿದ್ದ, ಹಸುವನ್ನ ಕಾಲಿನಿಂದ ಒದಿದ್ದ. ಶೂದ್ರ ಪದಾಹತಾಂ ಅಂಥ ನೀಚೆ. ಅದು ಗೋಳಾಡ್ತಿತ್ತು, ಕಣ್ಣೀರು ಸುರಿಸ್ತಾ ಇತ್ತು. ಯಜ್ಞಕ್ಕೆ ಬೇಕಾದ ಹಾಲು, ಮೊಸರು, ತುಪ್ಪ ಇದೆಲ್ಲ ಸಿಗೋದು ಹಸುವಿನಿಂದ. ಇವತ್ತು ಅದು ಸೊರಗಿ ದೈನ್ಯಾವಸ್ಥೆಯಲ್ಲಿದೆ. ಇವನು ಬಂದ ಅಲ್ಲಿ ಪರೀಕ್ಷಿತ. ಯಾರು ನೀನು? ನನ್ನ ಆಡಳಿತ ಇಲ್ಲಿದೆ ಈ ರಾಜ್ಯದಲ್ಲಿ, ಈ ಹಸು ಮತ್ತು ಈ ಆಕಳಿಗೆ ತೊಂದರೆ ಕೊಡ್ತಿದ್ಯಲ್ಲ, ಯಾಕೆ? ರಾಜನ ವೇಷ ಬೇರೆ ಧರಣೆ ಮಾಡಿದ್ದೆ. ಹೇಗೆ ಕಾಣಿಸ್ತಿದ್ದೆ ಅಂದ್ರೆ ನಟವತ್. ಸ್ಟೇಜ್ ಮೇಲೆ ನಟನೆ ಮಾಡುವವರು ರಾಜನ ಪಾತ್ರ ಹಾಕಿರ್ತಾರೆ. ರಾಜನ ಯೋಗ್ಯತಾ ಏನಿರೋದಿಲ್ಲ. ಹಾಗೆ ನೀನು ಕಾಣಿಸ್ತಿದ್ದೆ. ನೋಡ್ಲಿಕ್ಕೆ ರಾಜನಂತೆ ಕಾಣಿಸ್ತಾ ಇದ್ದೆ, ನಡತೆಯಲ್ಲಿ ನೀಚ, ಅಸಂಸ್ಕೃತ. ಕೃಷ್ಣ ಅರ್ಜುನ ಇಬ್ರು ಇಲ್ಲ ಅಂತ ಧೈರ್ಯದಿಂದ ಈ ನಿರಪರಾಧಿಗಳಾದಂಥ ಎತ್ತು ಮತ್ತು ಹಸುವನ್ನು ಹೊಡಿತಾ ಇದೆಯೋ ಹೇಗೆ? ನಾನಿದ್ದೇನೆ, ನಾನು ನಿನ್ನೀಗ ಸದೆ ಬಡಿತೇನೆ. ಎತ್ತಿನ ಕೇಳಿದೆ, ನೀನು ಯಾರು? ಎತ್ತಿನ ರೂಪದಿಂದ ಬಂದಿರುವ ಯಾವ್ದಾದ್ರು ದೇವತೆಯ? ನೀನು ಕಣ್ಣೀರು ಹಾಕ್ತಿರೋದು ನನಗೆ ದುಃಖ ಮಾಡ್ತಿದೆ. ಕುರುವಂಶದ ರಾಜರು ನಾವು ಈ ಭೂಮಿಯನ್ನು ಆಳ್ತಾ ಇದ್ದೀವಿ, ನೀನು ಯಾಕೆ ದುಃಖ ಪಡ್ತಾ ಇದ್ದಿ? ಆಯ್ತು, ಈ ದುಷ್ಟ ರಾಜನಿಂದ ನಿನಗೆ ಭಯ ಆಗದೇ ಇರುವಂತೆ ಮಾಡ್ತೇನೆ. ಗೋಮಾತೆಗೆ ಹೇಳಿದೆ, ನೀನೂ ದುಃಖ ಪಡಬೇಡ, ದುಷ್ಟರ ಶಾಸನ ಮಾಡಲಿಕ್ಕೆ ನಾನಿದ್ದೇನೆ, ಇಲ್ಲಿ ರಾಜ, ಹಾಗೆ ನಾನಿದ್ದೇನೆ. ಒಬ್ಬ ರಾಜನ ಆಡಳಿತದಲ್ಲಿ ನಿರಪರಾಧಿಗಳಾದಂಥ ಪ್ರಜೆಗಳಿಗೆ ದುಷ್ಟರಿಂದ ಏನಾದರೂ ಪೀಡೆ ಬಂದರೆ ಆ ರಾಜನ ಕೀರ್ತಿ, ಆಯುಷ್ಯ, ಪರಲೋಕ ಸಾಧನೆ ಎಲ್ಲ ನಷ್ಟ ಆಗಿ ಹೋಗ್ತದೆ. ರಾಜರ ಕರ್ತವ್ಯ ಏನು? ಕಷ್ಟದಲ್ಲಿದ್ದವರು ಕಷ್ಟವನ್ನು ಪರಿಹಾರ ಮಾಡೋದು. ಇದನ್ನು ನಾವು ತಿಳ್ಕೊಳ್ಬೇಕು. ರಾಜರು ನಮ್ಮಿಂದ ಒಂದು ಸಣ್ಣ ಮೊತ್ತವನ್ನು ಕಂದಾಯ ರೂಪದಲ್ಲಿ ತಗೋತಿರ್ತಾರೆ. ಆ ಕಂದಾಯವನ್ನು ತಗೊಂಡು ಕೂಡ ಸರಿಯಾಗಿ ಪಾಲನೆ ಮಾಡದೆ ಹೋದ್ರೆ ಆ ಪಾಪ ಸುಮ್ಮನೆ ಬಿಡೋದಿಲ್ಲ. ದೊಡ್ಡ ಪಾಪ ಅವರಿಗೆ, ಅವ್ರ ಮುಂದಿನ ಸಂತಾನಕ್ಕೆ ಅದು ಅಂಟಿಸ್ತದೆ. ಅಧಿಕಾರದಲ್ಲಿ ಮೆರೆಯುವಾಗ, ಸಿಂಹಾಸನದಲ್ಲಿ ಕೂತ್ಕೊಂಡು ಅವರಿವ್ರ ಕೈ ಸುತ್ತಮುತ್ತಿರೋರ ಕೈಯಿಂದ ಹೊಗಳಿಸ್ಕೊಳ್ತಾ ಇರುವಾಗ ಭಾರಿ ವೈಭವ ಅಂತ ಅನಿಸ್ತಿರ್ತದೆ. ತಾನೇ ಮರ್ತು ಬಿಟ್ಟಿರ್ತಾನೆ. ಆದರೆ ಅಲ್ಲಿ ಕೂತ್ಕೊಂಡು ಸರಿಯಾಗಿ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ತನ್ನ ಕರ್ತವ್ಯ ಮರಿತಾನಲ್ಲ, ಅದು ಬಹಳ ದೊಡ್ಡ ಪಾಪಕ್ಕೆ ಕಾರಣ ಆಗ್ತದೆ. ಈ ಜಗತ್ತಿನಲ್ಲೂ ಅವನಿಗೆ ಮುಂದೇನೂ ಸಿಗೋಲ್ಲ. ಹಿಂದೂ ಬೈಯೋರು ಬಹಳ ಆಗ್ತಾರೆ, ಮುಂದೆ ನಿಂತು ಹೊಗಳೋರು ಕಡಿಮೆ ಇರ್ತಾರೆ. ಮುಂದೆ ನಿಂತು ಹೊಗಳೋರು ಕಾಣಿಸ್ತಿರ್ತಾರೆ, ಹಿಂದೆ ನಿಂತು ಬೈಯೋರು ಕಾಣಿಸ್ತಿರೋದಿಲ್ಲ. ಪರಲೋಕದಲ್ಲಂತೂ ಏನೂ ಸಿಗೋದಿಲ್ಲ. ದೈವ ಎಲ್ಲವನ್ನು ನೋಡ್ತಿರ್ತದೆ, ಮಾಡಿದ ಅನ್ಯಾಯವನ್ನು ನೋಡ್ತಿರ್ತದೆ. ನಿನ್ನ ಈ 3 ಕಾಲು ಮುರಿದವರು ಯಾರ? ನಿನ್ನಂಥ ಪ್ರಾಣಿಗಳಿಗೆ, ಎಲ್ಲ ಜೀವಿಗಳಿಗೆ ಒಳ್ಳೇದಾಗಬೇಕು. ಪಾಂಡವರ ಕೀರ್ತಿಗೆ ಭಂಗ ಇದು. ನಿನಗಿಂತ ಅನ್ಯಾಯ ಆಗಿದ್ರೆ ನಾನು ಅವನನ್ನು ಬಿಡೋದಿಲ್ಲ. ನಿನಗಿಂತ ತೊಂದರೆ ಯಾರು ಕೊಟ್ಟಿದ್ದಾರೆ ಅವನನ್ನು ಬಿಡೋದಿಲ್ಲ, ಅವನು ಸದೆ ಬಡಿತಾನೆ. ಸ್ವಧರ್ಮ ನಮ್ಮ ಡ್ಯೂಟಿ, ಅದನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವರನ್ನ ದಂಡಿಸ್ಬೇಕು. ಯಾರು ಸ್ವಧರ್ಮದಲ್ಲಿ ಆಸಕ್ತರಿದ್ದಾರೆ ಅವ್ರನ್ನ ರಕ್ಷಿಸ್ಬೇಕು. ಇದು ರಾಜನ ಪ್ರಧಾನ ಕರ್ತವ್ಯ, ಶಾಸ್ತ್ರದ ನಿಯಮ. ಆಗ ಧರ್ಮ ಹೇಳಿತ್ತು, ಪಾಂಡವರ ವಂಶದಲ್ಲಿ ಬಂದಿದ್ದೆ, ನೀನು ಇಂಥ ಮಾತಾಡೋದು ಯೋಗ್ಯ, ನಿನ್ನಂಥವನೇ ಇಂಥ ಮಾತಾಡಬೇಕು.
ನಿನ್ನ, ನಿಮ್ಮ ತಂದೆಯ, ನಿಮ್ಮ ಅಜ್ಜನ ಗುಣಗಳನ್ನು ನೋಡಿಯೇ ಭಗವಂತ ಅವ್ರಿಗೆ ಸಾರಥಿ ಆದ, ಎಲ್ಲ ಥರದ ಅನುಗ್ರಹನೂ ಅವ್ರಿಗೆ ಮಾಡಿದ. ನವಯಂ ಕ್ಲೇಶ ಬೀಜಾನೇ ಯತಸ್ಯು ಪುರುಷ ಋಷಭ. ಆ ಎತ್ತು ಒಂದಿಷ್ಟು ತತ್ವದ ಮಾತಾಡಿದಂತೆ. ನಮಗೆಲ್ಲ ಈ ದುಃಖ ಆಗಿದೆಯಲ್ಲ, ಎತ್ತಿಗೆ ದುಃಖ ಆಗಿದೆ, ವಿಚಾರ ಮಾಡಬೇಕು. ಈ ಸ್ವಯಂ ಧರ್ಮರಾಜ ಯಮಧರ್ಮ ನಿಮ್ಮೆಲ್ಲರದು ನ್ಯಾಯ ನೀತಿ ವಿಚಾರ ಮಾಡಬೇಕಾದವನು, ಅಂಥವನಿಗೆ ದುಃಖ ಬಂತು. ಇನ್ನು ನಾವು ಯಾವ ಸೀಮೆಯವರು? ನಮಗೇನಾಗ್ಬೋದು? ಏನೂ ಆಗ್ಬೋದು ಜೀವಮಾನದಲ್ಲಿ. ದುಃಖಕ್ಕೆ ಕಾರಣ ಏನು ಅದು ನಂಗೆ ಗೊತ್ತಿಲ್ಲ ಅಂತದ್ದು. ಗೊತ್ತಿಲ್ಲ ಅಂದರೆ ಅದಕ್ಕೆಲ್ಲವೂ ಗೊತ್ತಿಲ್ಲದೆ ಇದ್ದದ್ದೇನಿಲ್ಲ. ಅದಕ್ಕೆ ಬಹಳ ರಹಸ್ಯ. ಹಾಗೆ ಅದನ್ನು ವ್ಯಕ್ತವಾಗಿ ಹೇಳೋದಿಲ್ಲ, ಬಲ್ಲವರೇ ಬಲ್ಲರು ಆ ಮಾತಾಡಿತದ್ದು. ಕೆಲವರು ದುಃಖಕ್ಕೆ ಏನು ಕಾರಣ ಅಂತ ವಿಚಾರ ಮಾಡಿದಾಗ ನಮ್ಮ ಮನಸ್ಸೇ ದುಃಖಕ್ಕೆ ಕಾರಣ ಅಂತಾರೆ. ಕೆಲವರು ಪರಮಾತ್ಮನೇ ಕಾರಣ ಅಂತಾರೆ. ಅದೃಷ್ಟವೇ ಕಾರಣ ಅಂತ ಇನ್ನು ಕೆಲವರು ಅಂತಾರೆ. ಆಯಾ ವ್ಯಕ್ತಿಯ ಸ್ವಭಾವ ಅದೇ ಕಾರಣ ಅಂತ ಮತ್ತೆ ಕೆಲವರು ಅಂತಾರೆ. ಮಾಯನೇ ಕಾರಣ ಅಂತ ಇನ್ನು ಕೆಲವರು ಹೇಳ್ತಾರೆ. ಈ ಥರ ನಾನಾ ಥರ ಮಾತಾಡ್ತಾರೆ. ನಾನು ಏನು ಹೇಳೋದಿದೆ? ಹೇಳಿ ಮುಗಿಯೋದೇನಿದೆ ಇದರಲ್ಲಿ? ಮತ್ತೆ ನಿನಗೆ ದುಃಖಕ್ಕೆ ಕಾರಣ ಅಂತ ನೀನ್ಯಾಕೆ ನಾನು ಕೇಳಬೇಕು? ನಿನಗೇನು ಗೊತ್ತಿಲ್ಲೇನು? ನೀನೇ ದೊಡ್ಡ ರಾಜ, ಓದಿ ಬರ್ದವನು, ವಿಕಾಸ ತಿಳಿದವನಿದ್ದೆ. ಮತ್ತೆ ನಿನಗೆ ನಾನು ಹೇಳಬೇಕಾದ್ದೇನಿದೆ? ನೀನೇ ವಿಚಾರ ಮಾಡು. ಆವಾಗ ಅವನೇ ವಿಚಾರ ಮಾಡಿದ. ಧರ್ಮಂ ಬ್ರವೀಷಿ ಧರ್ಮಜ್ಞ. ಈ ಜಗತ್ತಿನಲ್ಲಿ ದುಃಖ ಬಂದಿದೆಯಲ್ಲ, ಇದಕ್ಕೆಲ್ಲ ಏನು ಕಾರಣ? ಕಲಿಯೇ ಕಾರಣ. ಅದು ನಿನಗೆ ಗೊತ್ತು. ಆ ರಾಜ ಎತ್ತಿಗೆ ಹೇಳಿದ, ನಿನಗದು ಗೊತ್ತು. ಆದರೂ ಕೂಡ ಆ ಕಲಿಯ ದೋಷವನ್ನು ನೀನು ಎತ್ತಿ ಹೇಳ್ತಿಲ್ಲ. ಯದ್ ಅಧರ್ಮಕೃತ ಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಹೇಳ್ತಿರ್ತಾರಲ್ಲ, ಅದು ಇಲ್ಲಿದೆ ಭಾಗವತದಲ್ಲಿ. ಅದೇನೋ ಇದಕ್ಕೆಲ್ಲ ಕಾರಣ ಯಾರು? ಕಲಿ. ಆದರೆ ಕಲಿಯೇ ಇದಕ್ಕೆ ಕಾರಣ ಅಂತ ಅವನು ಬೈತ ಕೂತ್ರೆ ಅದು ಪಾಪ ಯಾರಿಗೆ ಬರ್ತದೆ? ನಮಗೆ ಬರ್ತದೆ. ಅದಕ್ಕೆ ಅದನ್ನ ಎತ್ತಿ ಆಡಬಾರ್ದು, ನೀನು ಆಡಿಲ್ಲ ಅಷ್ಟೇ. ರಾಜ ಎತ್ತಿಗೆ ಹೇಳಿದ, ದೊಡ್ಡ ಜ್ಞಾನಿ ನೀನು, ಆದ್ರೆ ಇನ್ನೊಬ್ಬರ ದೋಷವನ್ನು ಎತ್ತಿ ಆಡಬಾರ್ದು ಅಂತ ಆಡಲಿಲ್ಲ ಅಷ್ಟೇ. ಅಥವಾ ದೇವಮಾಯಾಯ ನೂನಂ ಗತಿ ರಘೋಚರ. ಕಲಿಯು ಕಾರಣ. ಇವಿಷ್ಟು ಮೇಲೆ ಅದು ಕಾರಣವೋ ಇದು ಕಾರಣವೋ ಅಂತ ಇಷ್ಟೆಲ್ಲ ವಿಚಾರ ಮಾಡಿದ್ವಲ್ಲ, ಕಲಿ ಕಾರಣ ಅಂತಲ್ಲ. ಕಲಿಯು ಕಾರಣ ಹೌದು, ಆದರೆ ಭಗವಂತನ ಮಾಯೆ ಇದಕ್ಕೆ ಪ್ರಧಾನವಾದ ಕಾರಣ. ಭಗವಂತನ ಮಾಯೆ ಅಂದರೆ ಭಗವಂತನ ಇಚ್ಛಾ. ಅವನ ಇಚ್ಛೆಯಿಂದ ಇಂಥದ್ದೆಲ್ಲ ಆಯ್ತು. ನಾವು ಇದನ್ನೇ ತಿಳ್ಕೋಬೇಕಾದ್ರೆ, ನಮ್ಮಿಂದ ಏನಾದರೂ ತಪ್ಪಾದರೆ, ನಮ್ಮ ಸುತ್ತಮುತ್ತಲಿಂದ ಒಂದು ಏನಾದರೂ ನಮಗೆ ಅನ್ಯಾಯ ಆದರೆ, ಆವಾಗ ಎಲ್ಲ ಕಲಿಕಾಲ ಅಂತ ಹೇಳಿ ಕಲಿಯ ತಲೆ ಮೇಲೆ ಎತ್ತಿ ಹಾಕಿಬಿಡ್ತೀವಿ ಎಲ್ಲನೂ ಕೂಡ. ವಸ್ತುತಃ ಕಲಿ ದುಷ್ಟ ಹೌದು, ಆದರೆ ಈ ಜಗತ್ತಿನಲ್ಲಿ ಇದ್ದವರು ಎಲ್ಲರಿಗೂ ಕೂಡ ಒಂದೇ ಥರದ ಬುದ್ಧಿಯನ್ನು ಕಲಿಯಾದರೂ ಯಾಕೆ ಕೊಟ್ಟಿಲ್ಲ? ಕಾಲ ಎಷ್ಟೇ ಕೆಡಲಿ, ಕಲಿಯುಗ ಪ್ರಾರಂಭ ಆಗಿ 5,000 ವರ್ಷ ಆಗಿದೆ. ಇನ್ನೂ 4,30,000 ವರ್ಷ, 32,000 ವರ್ಷ ಎಲ್ಲ ಆಗಬೇಕು. ಅದರಲ್ಲಿ ಯಾವುದೋ ಒಂದು ಭಾಗ ಮಾತ್ರ ಈಗ ಆಗಿ ಹೋಗಿರೋದು. ಅಷ್ಟೆಲ್ಲ ಆದರೂ ಕೂಡ ಧರ್ಮ ಯಾವತ್ತೂ ಪೂರ್ಣ ಸಾಯೋದಿಲ್ಲ, ಒಂದು ಸ್ವಲ್ಪ ಇದ್ದೇ ಇರ್ತದೆ. ಹಾಗಾದರೆ ಕಲಿ ಕೆಟ್ಟವನಾದರೆ ಎಲ್ಲರ ಮನಸ್ಸನ್ನು ಕೂಡ 100% 100ರಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನು, 1000 ಮಂದಿಯಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನು ಕಲಿ ಯಾಕೆ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ? ಕಲಿಕಾಲ ಅಷ್ಟು ಕೆಟ್ಟದಿದ್ರೂ ಕೂಡ ಇವತ್ತಿನ ಇಂಥ ಒಂದು ಕಾಲದಲ್ಲಿ ಇಂಥದ್ದೊಂದು ನಡೆದಿದೆ ಅಲ್ಲ. ಮತ್ತೆ ಇದು ಯಾಕೆ ನಡೆದಿದೆ? ಕಲಿ ಎಲ್ಲರ ಮನಸ್ಸನ್ನು ಹಾಳು ಮಾಡಿದ್ರೆ ಈ ಒಂದು ಸತ್ಸಂಗ, ಈ ಒಂದು ಭಜನೆ ಯಾಕೆ ನಡೆದಿರ್ತಿತ್ತು? ಸ್ವಲ್ಪ ವಿಚಾರ ಮಾಡಬೇಕು. ಇದು ಪ್ರತ್ಯಕ್ಷ ನಿದರ್ಶನ. ಕಲಿ ಎಷ್ಟೇ ಕೆಟ್ಟವನಿರಲಿ, ಅವನ ಆಟ ಎಲ್ಲ ಕಡೆ ನಡೆಯೋದಿಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಈ ಒಂದು ಭಜನೆ ನಡೆದಿದೆ, ಸತ್ಸಂಗ ನಡೆದಿದೆ, ಇಲ್ಲೇನು ದುಡ್ಡಿನ ಆಟ ಇಲ್ಲ. ಹೇಳುವವರಿಗೂ ಕೇಳೋರಿಗೂ ದುಡ್ಡೇನು, ನೀವು ಬನ್ರಿ ಅಂತ ದುಡ್ಡು ಕೊಟ್ಟು ನಿಮ್ಮನ್ನ ಯಾರನ್ನು ಕರೆದಿಲ್ಲ. ಹೇಳ್ರಿ ಬನ್ರಿ ದುಡ್ಡು ಕೊಡ್ತೀವಿ ಅಂತ ನಮ್ಮನ್ನು ಯಾರನ್ನು ಕರೆದಿಲ್ಲ. ಆದರೂ ಇದು ನಡೆದಿದೆಯಲ್ಲ, ಇದು ಪವಾಡ. ದುಡ್ಡು ಕೊಟ್ಟು ಕರೆಯುವವರು, ಹೇಳುವವರನ್ನ ಕೇಳುವವರನ್ನ ಕರೆಸಿದ ಆಟಗಳು ಇದ್ದಿರ್ತವೆ. ಅದೆಲ್ಲ ನಮಗೆ ವಿಚಾರ ಮಾಡುವ ಸಂಗತಿನೇ ಅಲ್ಲ. ಇದು ನಡೆದಿದೆಯಲ್ಲ, ಈ ಒಂದು ಸತ್ಸಂಗ, ಈ ಒಂದು ಭಜನ,
ಇಲ್ಲಿ ನಡೆದಿದೆ ಮತ್ತು ಎಲ್ಲೆಲ್ಲೋ ನಡೆದಿದೆ. ಬಹುರತ್ನ ವಸುಂಧರ ಅಂತಾರೆ. ಭೂಮಿ ಬಹಳ ದೊಡ್ಡದಿದೆ, ಎಲ್ಲೆಲ್ಲೋ ನಡೆದಿರ್ತಾವೆ. ಮಹಾತ್ಮರು ಎಲ್ಲೆಲ್ಲೋ ಇರ್ತಿರ್ತಾರೆ, ಗೊತ್ತೇ ಆಗೋದಿಲ್ಲ. ಯಾವ ಜಾತಿಯಲ್ಲೋ ಇರ್ತಾರೆ, ಗಂಡು ಇರ್ತಾರೆ, ಹೆಣ್ಣಾಗಿರ್ತಾರೆ. ಪಂಡಿತರಂತೆ ಕಾಣದೇ ಇರಬಹುದು, ಸ್ವಾಮಿಗಳಂತೆ ಕಾಣದೇ ಇರಬಹುದು, ಮಹಾತ್ಮರು ಎಲ್ಲೋ ಇರ್ತಿರ್ತಾರೆ. ಹಾಗಾಗಿ ಕಲಿ ಎಲ್ಲರ ಮನಸ್ಸನ್ನು ಕೂಡ ಸಮಾನವಾಗಿ ಹಾಳು ಮಾಡಿಲ್ಲ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಮಾಡ್ಲಿಕ್ಕೆ ಆಗೋದೂ ಇಲ್ಲ ಅವನಿಗೆ. ನಮ್ಮ ಪಾಪಕರ್ಮಕ್ಕನುಸಾರವಾಗಿ, ನಮ್ಮ ಸ್ವಭಾವಕ್ಕನುಸಾರವಾಗಿ ಹಾಳು ಮಾಡ್ತಾನೆ ಕಲಿ. ಪುಣ್ಯ ಪಾಪದ ವ್ಯವಸ್ಥೆ ಹೀಗಿದೆ. ಅದು ಈ ಯಮಧರ್ಮನಿಗೆ ಎತ್ತಿಗೆ ಗೊತ್ತಿಲ್ಲ ಅಂತೇನಲ್ಲ, ಆದರೆ ಅದ್ರ ಬಗ್ಗೆ ಬಹಳ ಹೇಳಿ ಉಪಯೋಗ ಇಲ್ಲ. ನಮ್ಮ ಬುದ್ಧಿಗೆ ನಿಲುಕದ ಆಟ ಅದು. ಆದ್ರಿಂದ ಪ್ರಾಯ ನೀ ಹೇಳಲಿಲ್ಲ, ನನಗದು ಗೊತ್ತಾಗಬೇಕು. ತಪಸ್ಸು, ಶೌಚ, ಕರುಣೆ, ಸತ್ಯ ಅಂತ 4 ಪಾದ ಕೃತಯುಗದಲ್ಲಿ ಇದ್ದವು. ಮುಂದೆ ಅವು ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಒಂದೊಂದು ಪಾದವನ್ನು ಕಳ್ಕೊಳ್ತಾ ಬಂದವು. ಈಗ ಒಂದು ಪಾದ ಉಳಿದಿದೆ. ಕಲಿ ಆ ಒಂದು ಪಾದವನ್ನು ಕೂಡ ನಾಶ ಮಾಡಬೇಕು ಅಂತ ಹೊರಟಿದ್ದಾನೆ. ಇದನ್ನು ನೀನು ನಮಗೆಲ್ಲ ಜಗತ್ತಿಗೆ ತಿಳಿಸ್ಲಿಕ್ಕೆ ಅಂತ ಹೇಳಿ ಒಂದೇ ಕಾಲಿನಿಂದ ಕುಂಟುತ್ತಾ ಬದುಕಿದ್ದಿ. ನೀನೇ ಧರ್ಮದೇವತೆ, ನನಗೆ ಇದ್ರ ಬಗ್ಗೆ ಏನು ಸಂಶಯ ಇಲ್ಲ. ವಸುಧು ಧರ್ಮದೇವತೆ ಅಂದ್ರೆ ಯಾರು? ಈ ಪರೀಕ್ಷಿತನ ಅಜ್ಜ ಧರ್ಮರಾಜ, ಪರೀಕ್ಷಿತನ ಅಜ್ಜ ಅವನು. ಮತ್ತೆ ಅವನೇ ಧರ್ಮದೇವತೆ, ಯಾರು ಅಲ್ಲ. ಮತ್ತೆ ಇದ್ಯಾರು? ಯಾರು? ಸಾಕ್ಷಾತ್ ಭೂದೇವಿಯೇ ಇವಳು. ಅವಳು ಮೈ ಮೇಲೆ ದೈತ್ಯರ ಭಾರ ಇತ್ತಲ್ಲ, ಅದನ್ನೆಲ್ಲ ಭಗವಂತ ಪರಿಹರಿಸಿ ತಾನು ಪರಂಧಾಮಕ್ಕೆ ಹೊರಟೋದ. ತನ್ನ ಮಂಗಳಕರವಾದ ಹೆಜ್ಜೆಗಳನ್ನು ಇಟ್ಟು ಈ ಭೂಮಿಯಲ್ಲಿ ಅವನು ಓಡಾಡಿದ್ದಾನೆ. ಅವನಿಲ್ಲದೆ ಇವಳು ಕಣ್ಣೀರು ಸುರಿಸ್ತಾ ಇದ್ದಾಳೆ. ದುಷ್ಟರಾದ ಭಗವದ್ಭಕ್ತರಲ್ಲದ ಸ್ವಾರ್ಥಿಗಳಾದಂಥ ರಾಜರು ಈ ಜಗತ್ತನ್ನು ಆಳ್ತಾರೆ ಅಂತ ಅವಳು ದುಃಖ ಪಡ್ತಿದ್ದಾಳೆ. ಆವಾಗ ಅವನೇನ್ ಮಾಡಿದ? ಅವರಿಬ್ಬರಿಗೂ ಸಮಾಧಾನ ಹೇಳಿದ ರಾಜ, 2 ಎತ್ತಿಗೆ ಮತ್ತು ಗೋವಿಗೆ. ಕಲಿಯನ್ನು ಕೊಂದೇ ಬಿಡ್ತೀನಿ ಅಂತ ಖಡ್ಗ ತಗೊಂಡ. ಕಲಿ ಹೆದರಿತು. ವಿಚಾರ ಮಾಡ್ಬೇಕು, ಕಲಿಯೇ ಹೆದರಿತದು. ರಾಜನಿಗೆ ಹೆದರಿತು. ರಾಜನ ಕಾಲಿಗೆ ತಲೆ ಇಟ್ಟಿತದು ಕಲಿ. ಇವನು ಹಾಗಾದ್ರೆ ಶರಣಾಗತರಾದವ್ರನ್ನ ಕೊಲ್ಲಬಾರದು ಅಂತ ಬಿಟ್ಟ. ಆವಾಗ ಒಂದು ಮಾತು ಹೇಳಿದ್ರು, ಅರ್ಜುನ ಮೊದಲಾದ ನಮ್ಮ ಪೂರ್ವಜರೇನಿದ್ದಾರೆ ಅವರು ಒಂದು ಕೀರ್ತಿಯನ್ನು ಸಂಪಾದನೆ ಮಾಡಿ ಜಗತ್ತನ್ನು ಬಿಟ್ಟು ಹೋದ್ರು. ನಮ್ಮಲ್ಲಿ ಯಾರು ಶರಣಾಗತರಾಗಿ ಬಂದಿರ್ತಾರೆ ಅವರಿಗೆ ನಾವು ತೊಂದರೆ ಕೊಡೋದಿಲ್ಲ. ಆದರೆ ನೀನು ಇಲ್ಲಿ ಇರ್ತಕ್ಕದ್ದಲ್ಲ. ನನ್ನ ದೇಹದಲ್ಲೂ ನಾನು ಪರೀಕ್ಷಿತ, ನನ್ನ ದೇಹದಲ್ಲೂ ನೀನು ಇರಬಾರ್ದು, ರಾಜ್ಯದಲ್ಲೂ ಇರಬಾರ್ದು. ನೀನೊಬ್ಬ ಇದ್ರೆ ಎಲ್ಲ ಕಡೆಯೂ ಕೂಡ ಏನಾಗ್ತದೆ? ಮೊದಲು ಕಲಿಯ ಪ್ರವೇಶ, ಕಲಿಯ ಪ್ರಭಾವ ರಾಜರಲ್ಲಿ ಕಾಣಿಸ್ತದೆ. ಯಥಾ ರಾಜ ತಥಾ ಪ್ರಜಾ. ಆ ರಾಜರಲ್ಲಿ ದುರ್ಗುಣಗಳೆಲ್ಲ ಕಾಣಿಸ್ಕೊತವೆ. ದುರಾಸೆ, ಸುಳ್ಳು, ಕಳ್ಳತನ. ಕಳ್ಳರು ಅಂದ್ರೆ ನಮಗ್ ಗೊತ್ತು. ಕಳ್ಳರು ಬೇರೆ, ಪೊಲೀಸರು ಬೇರೆ ಅಂತ ನಮ್ಗೆ ಗೊತ್ತು. ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ನಾಟಕಗಳಲ್ಲಿ ಮತ್ತು ಕಥೆಗಳಲ್ಲೆಲ್ಲ ಪೊಲೀಸರು ಅಂದ್ರೆ ಖಾಕಿ ಬಟ್ಟೆಯಲ್ಲಿ ಇರ್ತಾರೆ, ಕಳ್ಳರು ಅಂದ್ರೆ ಬೇರೆ ಬಟ್ಟೆಯಲ್ಲಿ ಇರ್ತಾರೆ. ಒಂದ್ ವೇಳೆ ಕಳ್ಳರೇ ಖಾಕಿ ಬಟ್ಟೆಯಲ್ಲಿ ಮತ್ತೆ ಯಾವುದೋ ಬಟ್ಟೆಯಲ್ಲಿ ಬಂದ್ರೆ ಗೊತ್ತಾಗ್ತದೆ ಹೇಗೆ? ಅವರಿಗೆ ಏನು ಬಟ್ಟೆ ಯೋಗ್ಯವೋ ಆ ಥರದ ಬಟ್ಟೆನೇ ಹಾಕೊಂಡು ಬಂದ್ರೆ ನಾವು ಸ್ಟೇಜ್ ಮೇಲೆ ಯಾರು ಕಳ್ಳ ಯಾರು ಪೊಲೀಸ್ ಅಂತ ತಿಳ್ಕೊತೇವೆ. ಯಾಕಂದ್ರೆ ಕಳ್ಳರಿಗೊಂದು ಪೊಲೀಸ್ಗೊಂದು ಬೇರೆ ಬಟ್ಟೆ ಹಾಕಿರ್ತಾರೆ. ನಿಜ ಜೀವನದಲ್ಲಿ ಕಳ್ಳರಾದವರು ತಮ್ಮ ಎಲ್ಲಾ ವೇಷಗಳನ್ನು ಕಿತ್ತಿಟ್ಟು ಯಾವ ವೇಷ ಹಾಕೊಂಡು ಬಂದ್ರೆ ಜನರಿಗೆ ಗೊತ್ತಾಗೋಲ್ವ ಅಂತ ವೇಷಗಳು ಹಾಕೊಂಡು ಬಂದಿರ್ತಾರೆ ಕಳ್ಳರು. ಅದಕ್ಕಾಗಿ ಕಳ್ಳತನ ಅನ್ನೋದು ಮೊದಲು ರಾಜರಲ್ಲೇ ಇರ್ತದೆ. ದೌರ್ಜನ್ಯ, ದುಷ್ಟತನ, ಪಾಪಕರ್ಮ, ಕಪಟ, ಬರೇ ಕಲಹ, ದಂಭಾಚಾರ ಇವೆಲ್ಲ ರಾಜರಲ್ಲೇ ಬಂದು ಸೇರ್ತಾವ. ಮೊದಲು ರಾಜರಿಗೆ ಅವು ಬಂದ್ರೆ ಯಥಾ ರಾಜ ತಥಾ ಪ್ರಜಾ. ಮಹಾಭಾರತದಲ್ಲಿ ಭೀಷ್ಮ ಮತ್ತೆ ಯುಧಿಷ್ಠಿರ ನಡುವೆ ಒಂದು ಸಂವಾದ ಇದೆ. ಕಾಲೋವಾ ಕಾರಣಂ ರಾಜ್ಞ ರಾಜಾವಾ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣಂ. ಧರ್ಮರಾಜ ಕೇಳ್ತಾನೆ,
ಈ ರಾಜ ಕಾಲದ ಮೇಲೆ ಪರಿಣಾಮ ಬೀರ್ತಾನೋ ಅಥವಾ ಕಾಲವೇ ರಾಜನ ಮೇಲೆ ಪರಿಣಾಮ ಬೀರ್ತದೋ ಇದನ್ನು ಸ್ವಲ್ಪ ಹೇಳ್ರಿ ಅಂತ. ಅದಕ್ಕೆ ಭೀಷ್ಮ ಅಂತಾನೆ, ಸಂಶಯ ಬೇಡ ಅದಕ್ಕೆ. ರಾಜ ಕಾಲಸ್ಯ ಕಾರಣ, ರಾಜನೇ ಕಾಲಕ್ಕೆ ಕಾರಣ, ಸಂಶಯನೇ ಬೇಡ. ತುಂಬ ಅದ್ಭುತವಾದಂಥ ಒಂದು ಹೇಳಿಕೆ ಅದು. ಕಲಿಯುಗ ಕಲಿಯುಗ ಅಂತ ಗೋಳಾಡೋದಕ್ಕೆ ಅರ್ಥವೇ ಇಲ್ಲ. ಯಾಕೆಂದ್ರೆ ಕಲಿಯುಗದ ಮೇಲೆ ಪ್ರಭಾವ ಬೀರೋರು ಯಾರು? ರಾಜರು. ನಾವೇ ದೃಢ ಮನಸ್ಕರಾಗಿದ್ದರೆ, ನಾವು ಬಗ್ಗೋಲ್ಲ ಅಂತ ತಯಾರಾಗಿದ್ದರೆ ಯಾವ ಕಲಿ ನಮ್ಗೇನು ಮಾಡ್ತಾನೆ, ಯಾವ ದ್ವಾಪರ ನಮ್ಗೇನು ಮಾಡ್ತಾನೆ? ಇದು ಹಿಂದಿನ ಕಾಲದ ರಾಜರದಾಯ್ತು. ಈಗಿನ ಕಾಲದಲ್ಲಿ ರಾಜರು ಯಾರು? ಹಿಂದಿನ ಕಾಲದಲ್ಲಿ ರಾಜರು ಅಂತ ಒಂದು ಪ್ರತ್ಯೇಕ ವರ್ಗ ಇರ್ತಿತ್ತು. ನಾವು ನೀವೆಲ್ಲ ನಮ್ಮ ಮನಸ್ಸಿಗೆ ಬಂದವರೆಲ್ಲ ನಾವು ರಾಜರಾಗ್ತೇವೆ ಅಂತ ಅನ್ನುವಂತಿರ್ಲಿಲ್ಲ. ಈಗ ಹಾಗಲ್ಲ, ಪ್ರಜೆಗಳೇ ಪ್ರಭುಗಳು. ಆದ್ರಿಂದ ನಾವು ಯಾರನ್ನು ಆರಿಸಿ ಕಳಿಸ್ತೇವೋ ಅವರೇ ರಾಜರಾಗಿರ್ತಾರೆ. ಹಾಗಾದ್ರೆ ನಾವು ಅಸತ್ಯ, ಅನಾಚಾರ, ಅಧರ್ಮಕ್ಕೆ ನಾವು ಮಣಿಯೋದಿಲ್ಲ ಅಂತ ನಾವು ತಲೆ ಎತ್ತಿ ನಿಂತರೆ ಆವಾಗ ರಾಜರು ಎಲ್ಲಿ ಕೆಡ್ತಾರೆ? ನಾವು ಕೆಟ್ಟಿರುವುದ್ರಿಂದ ರಾಜರು ಕೆಡ್ತಾರೆ. ಹಾಗಿರುವಾಗ ರಾಜರ ಮೇಲೆ ಗೂಬೆ ಕೂರಿಸಿ ರಾಜರು ಸರಿ ಇಲ್ಲ, ಕಾಲ ಸರಿ ಇಲ್ಲ ಅಂತಂದೇನು ಉಪಯೋಗ? ನಾವು ಸರಿ ಇಲ್ಲ ಆದ್ರಿಂದ ಹೀಗೆಲ್ಲ ಆಗಿದೆ ಅಷ್ಟೇ. ಮನುಷ್ಯನಿಗೆ ತನ್ನ ದೋಷ ಯಾವತ್ತೂ ಗೊತ್ತಾಗೋದಿಲ್ಲ, ಇನ್ನೊಬ್ಬರ ದೋಷವೇ ಗೊತ್ತಾಗೋದು. ಆದ್ರಿಂದ ಎಂಥ ಕಾಲವೇ ಕೆಟ್ಟ ಕಾಲವೇ ಇರಲಿ, ನಾವು ಸರಿ ಇಲ್ಲದೆ ಹೋದ್ರೆ ಅದೆಲ್ಲ ಸಮಸ್ಯೆ ಆಗೋದು. ನಾವೇ ಸರಿ ಇದ್ರೆ ಏನೂ ಆಗೋದಿಲ್ಲ. ಎಲ್ಲ ಕಡೆ ಶಾಸ್ತ್ರ ಪುರಾಣ ಅದು ನಡೆದಿರ್ಬೇಕು, ಹೋಮ ಹವನ ನಡೀಬೇಕು. ನೀನು ಇಲ್ಲಿ ಇರಬೇಡ ಅಂತ ಅಂದುಬಿಡ್ತದೆ. ಈ ರಾಜ ಹೇಳಿದ. ಹೀಗೆ ಕಲಿ ಹೆದರಿತ್ತು, ನಡೀಲಿಕ್ಕೆ ಶುರು ಮಾಡಿತ. ಅದು ಆಯ್ತು, ನಿನ್ನ ಆಜ್ಞೆಯಂತೆ ಈ ದೇಶ ಬಿಟ್ಟು ಹೋಗ್ತೇನೆ, ಆದ್ರೆ ಎಲ್ಲಿ ಹೋದ್ರೂ ಕೂಡ ನೀನು ಹಿಂದೆ ಬಂದೇ ಬರ್ತಿ, ಖಡ್ಗ ಬಿಲ್ಲು ಎತ್ಕೊಂಡು ಬಂದೇ ಬರ್ತಿ. ಆದ್ರಿಂದ ಪೂರ್ಣ ಇಲ್ಲಿಂದ ಬಿಟ್ಟು ಹೋಗು ಅಂತ ಅನ್ಬೇಡ, ಕೆಲವು ಜಾಗ ಕೊಡು, ಅಲ್ಲಿರ್ತೇನೆ ಅನ್ಸ್ತದೆ. ಕಲಿ ಹೇಳಿದ. ದೊಡ್ಡ ಅಣೆಕಟ್ಟು ಕಟ್ಟಿದ್ರೆ, ಪೂರ್ಣ ಭದ್ರ ಮಾಡಿಬಿಟ್ಟಿದ್ರೆ ಒತ್ತಡ ಬಹಳ ಆಗಿಬಿಡ್ತದೆ. ಒಂದ್ಸರಿ ಇಡೀ ಅಣೆಕಟ್ಟೆ ಕುಸಿಯೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅಣೆಕಟ್ಟಿ ನೀರು ಹೋಗ್ಲಿಕ್ಕೆ ಅಂತ ಅಲ್ಲಲ್ಲಿ ಕೆಲವು ಹೊರದ್ವಾರಗಳನ್ನು ಮಾಡಿರ್ತಾರೆ. ಕೆನಾಲಿಗೆ ನೀರು ಬಿಡುವುದು ಬೇರೆ, ಒತ್ತಡ ಕಳಿಬೇಕು ಅಂತ ಸ್ವಲ್ಪ ಸ್ವಲ್ಪ ನೀರು ಬಿಡುವುದು ಒಂದು ಮಾಡಿರ್ತಾರೆ. ಆ ಥರ ಎಲ್ಲಿಯೂ ಇರಬೇಡ ಅಂದ್ರೆ ಹಂಗಾರೆ ನಾ ಎಲ್ಲ ಕಡೆ ಇರ್ತೇನೆ ಅಂತದ್ದು ಕಲಿ. ಅದಕ್ಕೆ ಕೆಲವು ಜಾಗ ಅಂತ ಮಾಡಿಕೊಟ್ರು. ಆಯ್ತು, ಕೆಲವು ಜಾಗ ಕೊಡುವಂಥದ್ದು ಕೇಳಿತಲ್ಲ. ಅವಾಗ ಇವನೇನು ಹೇಳಿದ, ಅವನಿಗೆ ಕೆಲವು ಜಾಗಗಳನ್ನು ಕೊಟ್ಟ. ಜೂಜಾಟ, ಮದ್ಯಪಾನ, ಮತ್ತೆ ಸ್ತ್ರೀ ಸಂಘ, ಅದರ ಅರ್ಥ ಏನಂತ ಹೇಳ್ತೇನೆ. ಪ್ರಾಣಿ ಹಿಂಸೆ ಅಂತ 4 ಜಾಗಗಳನ್ನ ಅದು ಕೊಟ್ಟ. ಜೂಜು ಅಂದ್ರೆ ಏನು? ಇದು ನಾವು ಬಹಳ ಆಲೋಚನೆ ಮಾಡಿ ತಿಳಿಬೇಕಾದ್ದು. ಬಹಳ ಹಿಂದೆನೂ ಹೇಳಿದ್ದೆ. ಜೂಜು ಅಂದ್ರೆ ಅದೇನೋ ಪಾಂಡವರು ಕೌರವರು ಪಗಡೆ ಆಟ ಆಡಿರಲ್ಲ, ಅದೇ ಜೂಜು ಅಂತ ಅಲ್ಲ. ಅದು ಜೂಜಿನ ಒಂದು ರೂಪ ಅಷ್ಟೇ. ಜೂಜು ಅಂದ್ರೆ ಅನ್ಯಾಯದಿಂದ ಗಳಿಸಿದ ದುಡ್ಡನ್ನ ಪಣಕ್ಕಿಟ್ಟು ಬೇರೆ ಯಾವ ಆಟ ಆಡಿದ್ರು ಅದೆಲ್ಲ ಜೂಜೆ. ಇವತ್ತು ಜೂಜು ಬೇರೆ ಬೇರೆ ರೂಪದಲ್ಲಿದೆ. ಈಗ ಹೇಗೋ ಬೇಕಾಬಿಟ್ಟಿಯಾಗಿ ದುಡ್ಡು ಗಳಿಸಿರ್ತಾರೆ, ಅದನ್ನ ಹೇಗೆ ಖರ್ಚು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಆಧುನಿಕ ಕಾಲದಲ್ಲಿ ಏನೇನು ಕ್ಯಾಸಿನೋಗಳು, ಆಮೇಲೆ ಬೆಟ್ಟಿಂಗ್ ಎಲ್ಲ ಜೂಜೆ, ನಮ್ಗೆ ಗೊತ್ತಾಗೋಲ್ಲ. ಜೂಜು ಕೆಟ್ಟದು ಅಂದ್ರೆ ಜೂಜು ಮಾತ್ರ ಕೆಟ್ಟದು ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು. ಪಾಂಡವರು ಕೌರವರು ಸೇರಿ ಅದೊಂದೇನೋ ಪಗಡೆ ಹಾಸಿದ್ರಲ್ಲ, ಅಲ್ಲಿ ತಾಳ ಉಡಿಸ್ತಿದ್ರಲ್ಲ, ಅದೇ ಜೂಜು ಅಂತ ತಿಳ್ಕೊತೀವಿ. ಅದಲ್ಲ, ಅದಷ್ಟೇ ಜೂಜು ಅಲ್ಲ, ಅದು ಆವಾಗಿನ ಕಾಲದ ಜೂಜು. ಈಗಿನ ಕಾಲದ ಜೂಜು ಬೇರೆ. ನೋಡ್ರಿ, ಗಳಿಸಿದ ದುಡ್ಡನ್ನು ಸುಮ್ಮನೆ ಇಟ್ಕೊಂಡು ಕೂತ್ಕೊಳ್ರಿ ಅಂದ್ರೆ ಅದನ್ನ ಬೆಟ್ಟಿಂಗ್ನಲ್ಲಿ, ಕ್ಯಾಸಿನೋದಲ್ಲಿ ಮತ್ತೆ ಯಾವ್ದಾದ್ರು ತೊಡಗಿಸ್ತಾರೆ. ಅನ್ಯಾಯದ ಮಾರ್ಗದಿಂದ ದುಡ್ಡನ್ನು ಗಳಿಸ್ಲಿಕ್ಕೆ ಮಾಡುವ ಎಲ್ಲಾ ಪ್ರಯತ್ನಗಳು ಜೂಜೆ, ಅದು ಮುಖ್ಯ. ಆಯ್ತು. ಮತ್ತೆ ಮದ್ಯಪಾನ, ಇದ್ರ ಬಗ್ಗೆ ನಾವು ಹೆಚ್ಚು ಹೇಳಬೇಕಾದಿಲ್ಲ. ಅದೆಲ್ಲ ಮದ್ಯಪಾನಕ್ಕೆ ಬೇರೆ ಅರ್ಥ ಇಲ್ಲ. ಮದ್ಯಪಾನ ಅಂದ್ರೆ ಮದ್ಯಪಾನವೇ. ಪ್ರಾಣಿ ಹಿಂಸೆ ಅದನ್ನು ಮಾಡಬಾರ್ದು. ಇಲ್ಲೊಂದು ಸಂಗತಿ, ನಮ್ಮಲ್ಲಿ ಕೆಲವರು ಮಾಂಸಾಹಾರ ತಗೋತಾರೆ, ಕೆಲವರು ಸಸ್ಯಾಹಾರ ತಗೋತಾರೆ.
ಮಾಂಸಾಹಾರ ತಗೊಳ್ಳೋರು ಕೂಡ ಮಾಂಸಾಹಾರ ನಮಗೇನು ಬೇಡ ಅಂತ ಬಿಟ್ಟವರಿದ್ದಾರೆ. ಅವ್ರು ಮೊದಲು ತಗೋತಾರೆ, ಅವ್ರವ್ರ ಮನೆತನದ ಅವರಿರೋ ಪರಿಸರ, ಅವರವರ ಸ್ವಭಾವ ಇರ್ತಕ್ಕಂಥ ಅವ್ರು ತಗೊಳ್ಳೋರು. ಕೆಲವರು ಬಿಟ್ಟಿರ್ತಾರೆ, ಕೆಲವರು ಅದನ್ನು ಬಿಟ್ಟಿಲ್ಲದೆ ಇರ್ಬೋದು. ಆದರೆ ಮಾಂಸಾಹಾರಕ್ಕಾಗಿ ಮಾಡುವ ಪ್ರಯತ್ನ ಅದೊಂದು ಬೇರೆ. ಅದಕ್ಕಿಂತ ಹೊರತಾಗಿ ಸುಮ್ಮನೆ ಹಿಂಸೆಗಾಗಿ ಹಿಂಸೆ ಮಾಡಬಾರ್ದು, ಇನ್ನೊಬ್ರಿಗೆ ತೊಂದರೆ ಕೊಡಬೇಕು ಅಂತಲೇ ತೊಂದರೆ ಕೊಡಬಾರ್ದು. ಅದು ಇರೋ ವಿಚಾರ. ಸಾಧ್ಯ ಆದಷ್ಟು ಅದನ್ನ ಬಿಟ್ಟು ಸಸ್ಯಾಹಾರ ಸ್ವೀಕಾರ ಮಾಡಿದ್ರೆ ಭಾಳ ಚಲೋನೆ, ಭಾಳ ಒಳ್ಳೇದು. ದೀಕ್ಷಾ ತೊಗೊಂಡ್ಬಿಟ್ರೆ, ವಿಠಲನ ದೀಕ್ಷಾ ತೊಗೊಂಡ್ಬಿಟ್ರೆ ಭಾಳ ಒಳ್ಳೇದಾಯ್ತು. ಕೆಲವ್ರಿಗೆ ತಗೊಳ್ಲಿಕ್ಕೆ ಆಗಿರೋದಿಲ್ಲ, ಅಂಥವರು ಅದನ್ನು ಸ್ವೀಕಾರ ಮಾಡಿದ್ರು ಆಹಾರಕ್ಕಾಗಿ ಹಿಂಸೆ ಮಾಡೋದು ಬೇರೆ, ಹಿಂಸೆಗಾಗಿ ಹಿಂಸೆ ಮಾಡೋದು ಬೇರೆ. ಪ್ರಾಯ ಜಗತ್ತಿನಲ್ಲಿ ಅತ್ಯಂತ ಕ್ರೂರವಾದ ಪ್ರಾಣಿ ಅಂದರೆ ಮನುಷ್ಯ. ಹುಲಿ ಅಲ್ಲ, ಸಿಂಹವೂ ಅಲ್ಲ. ಹುಲಿ ಸಿಂಹಗಳು ಪಾಪ ಮಾಂಸಾಹಾರ ತಿಂತಾವೆ, ಯಾಕಂದ್ರೆ ಅವ್ರಿಗೆ ಸಸ್ಯಾಹಾರ ಜೀರ್ಣ ಆಗಲ್ಲ. ನೀವು ಅನ್ನನೇ ತಿನ್ನು, ಹೋಳಿಗೆ ತಿನ್ನು, ಪಾಪ ಏನು ಮಾಡ್ಬೇಕು? ಆದರೆ ಹೊಟ್ಟೆ ಪಾಡಿಗಾಗಿ ಮಾತ್ರ ಬೇಟೆ ಆಡ್ತಾರೆ. ಮೋಜಿಗಾಗಿ ಇನ್ನೊಬ್ರಿಗೆ ತೊಂದರೆ ಕೊಡಬೇಕು ಅಂತ ಬೇಟೆ ಆಡುವವನು ಮನುಷ್ಯ ಮಾತ್ರ. ಅದನ್ನೇ ಹೇಳಿದ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು. ನೀವು ಸಸ್ಯಾಹಾರಿಯೋ ಮಾಂಸಾಹಾರಿಯೋ ಅನ್ನೋ ಪ್ರಶ್ನೆ ಅಲ್ಲ, ನಿಮ್ಮ ಮನೋಭಾವ ಹೆಂಗಿದೆ ಅಂತ ಪ್ರಶ್ನೆ. ಕೈಯಿಂದ ಏನು ಮಾಡ್ತೀರಿ ಅಂತ ಪ್ರಶ್ನೆ ಅಲ್ಲ, ಮನಸ್ಸಿನಿಂದ ಏನು ಮಾಡ್ತೀರಿ ಅಂತ ಪ್ರಶ್ನೆ. ಸರಿ, ಸ್ತ್ರೀ ಸಂಘ, ನಿಮ್ಮ ಹೆಂಡತಿ ಜೊತೆಗಿರ್ರಿ, ನಿಮ್ಮ ಗಂಡನ ಜೊತೆಗಿರ್ರಿ, ಮುಗೀತು. ಅದು ಅಲ್ಲೇನು ಕಲಿ ಬರ್ತಾನೆ? ನಿಮ್ಮ ಹೆಂಡತಿ ಬಿಟ್ಟು ಇನ್ನೊಬ್ಬರ ಕಡೆ ಕಣ್ಣು ಹಾಕಿದ್ರೆ, ವಿವಾಹಕ್ಕಿಂತ ಮುಂಚೆ ಯಾರ್ದೋ ಮೇಲೆ ಕಣ್ಣು ಹಾಕಿದ್ರೆ, ವಿವಾಹ ಆದ್ಮೇಲೂ ಕೂಡ ಇನ್ನೊಬ್ರು ಮೇಲೂ ಕಣ್ಣು ಹಾಕಿದ್ರೆ, ವಿವಾಹ ಆದ್ಮೇಲೂ ಕೂಡ ಯಾವುದೋ ಒಂದು ಹೆಣ್ಣು ಇನ್ನೊಬ್ಬ ಗಂಡಿನ ಕಡೆ ಕಣ್ಣು ಹಾಕಿದ್ರೆ ಅದು ತಪ್ಪು. ಅಲ್ಲಿದ್ದಾನೆ ಕಲಿ, ಅದು ಬೇಡ ಅಂತ ಹೇಳೋದಷ್ಟೇ. ನಮ್ಮ ಹೆಂಡತಿ ಜೊತೆ ನಾವು ಗಂಡನ ಜೊತೆ ಪ್ರೀತಿಯಿಂದ ಇದ್ರೆ ಅಲ್ಲೇ ಆ ಕಲಿ ಬರ್ತಾನೆ. ಒಂದಿಷ್ಟು ಏನೋ ದುಡ್ಡು ದಿವಸ ಗಳಿಸಿದ್ವಿ ನ್ಯಾಯದಿಂದ, ಅದನ್ನ ಖರ್ಚು ಮಾಡಿದ್ವಿ, ಅಲ್ಲಿ ಬರೋಲ್ಲ ಕಲೆ. ದುಡ್ಡು ಬಂದು ಬೀಳ್ಲಿಕ್ಕೆ ಶುರುವಾಯ್ತು, ಏನು ಮಾಡ್ಬೇಕು, ಅನ್ಯಾಯದಿಂದ ದುಡ್ಡು ಬಂದು ಬೀಳ್ಲಿಕ್ಕೆ ಶುರುವಾಯ್ತು, ಏನು ಮಾಡ್ಬೇಕು ಅಂತ ದುಡ್ಡು ಗೊತ್ತಾಗ್ಲಿಲ್ಲ, ಖರ್ಚು ಮಾಡ್ಬೇಕಲ್ಲ ಏನಾದ್ರೂ ಮಾಡಿ, ಆವಾಗ ಅಲ್ಲೆಲ್ಲ ಕಲಿ ಬಂದು ಸೇರ್ಕೋತಾನೆ. ಅದು ಇರೋ ಸಮಸ್ಯೆ. ಜೂಜು ಆಡ್ತಾನಲ್ಲ ಯಾವಾಗ ಮನುಷ್ಯ, ಜೂಜಾಟ, ಬೆಟ್ಟಿಂಗು, ಕ್ಯಾಸಿನೋ ಇಂಥವೆಲ್ಲ, ಅಲ್ಲಿ ಆಸಕ್ತಿ ಇರ್ತದೆ. ಮದ್ಯಪಾನದಿಂದ ಮದ ಏರ್ತದೆ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗಲ್ಲ. ಸ್ತ್ರೀ ಸಂಘ ಮಾಡ್ತಾ ಹೋದ್ರೆ ಅದನ್ನ ಮತ್ತಷ್ಟು ಇನ್ನಷ್ಟು ಅನುಭವಿಸ್ಬೇಕು ಅಂತ. ನಮ್ಮ ಹೆಂಡತಿಯಲ್ಲೇ ಸೀಮಿತ ಆಗಿದ್ರೆ, ನಮ್ಮ ಗಂಡನಿಗೆ ಸೀಮಿತ ಆಗಿದ್ರೆ ಅದು ಬೌಂಡ್ರಿ ಮುಗಿದೋಯ್ತು. ಒಂದ್ಸರಿ ಒಂದು ಕಾಲು ಹೊರಗಿಟ್ರೆ ಇವತ್ತು ಇನ್ನೊಂದು ಹೆಣ್ಣು, ನಾಳೆ ಮತ್ತೊಂದು ಹೆಣ್ಣು, ನಾಡ್ದು ಮತ್ತೊಂದು ಹೆಣ್ಣು ಶುರು ಆಗ್ತದೆ. ಹೌದಾ? ಅದು ಕೊನೆ ಇಲ್ಲ. ಹೆಂಡತಿ ಜೊತೆಗೇ ಮಾಡ್ಬೇಕು ಅಂತಿದ್ರೆ ಹೆಂಡತಿ ಒಬ್ಬಳೇ ಇರ್ತಾಳೆ. ನಮ್ಮ ಜೀವಮಾನದಲ್ಲಿ ಅಕ್ಕ ತಂಗಿ 100 ಜನ ಇರ್ಬೋದು, ತಾಯಂದ್ರು 100 ಜನ ಇರ್ಬೋದು, ಹೆಂಡತಿ ಒಬ್ಬಳೇ ಇರ್ತಾಳೆ. ಆದ್ರಿಂದ ನಾವು ಮರ್ಯಾದೆಯಿಂದ ಬದುಕ್ತೇವೆ. ಹೆಂಡತಿನೂ ಮೋಸ ಮಾಡಬಹುದು ಅಂತ ಅದೇ ಹಂಗಾರೆ ಯಾರಿಗೂ ಮೋಸ ಮಾಡ್ಬೋದು ಅಂತ ಆಗಿಬಿಡ್ತದೆ. ಅದು ಬೇಡ. ಹಿಂಸೆ ಮಾಡ್ತಾ ಹೋದ್ರೆ ನಿರ್ದಯ ಆಗಿಬಿಡ್ತಾನೆ ಮನುಷ್ಯ, ಅಧರ್ಮ ಕಾಲಿಡ್ತದೆ. ಅದಕ್ಕೆ ಸಾಕಾಗಲಿಲ್ಲ, ಇನ್ನೂ ಒಂದು ಕೊಡು ಅಂತ ಕೇಳಿದ್ರು. ಹಾಗಾದ್ರೆ ಏನ್ ಮಾಡಿದ, ಬಂಗಾರ ಕೊಡೋಣ ಅಂತ ಆಲೋಚನೆ ಮಾಡಿದ. ಬಂಗಾರ ಅಂದ್ರೆ ಆಕ್ಚುಲಿ ಗೋಲ್ಡ್ ಅಲ್ಲ, ಬಂಗಾರ ಅಂತ ಹೇಳಿದ್ರು. ಬಂಗಾರ ಅಂದ್ರೆ ಸಂಪತ್ತಲ್ಲಿ ಜಾಸ್ತಿ ಇರ್ತದೆ, ಅಲ್ಲೆಲ್ಲ ಕಲಿ ಸೇರ್ಕೋತಾನೆ. ಪಾಪ ತೀರಾ ಆವತ್ತಿನ ಹೊಟ್ಟೆ ಪಾಡಿಗಾಗಿ ಆವತ್ತು ದುಡ್ದವ್ರು ಬದುಕೋರು ಇರ್ತಾರಲ್ಲ, ಬಹಳ ಅಂದ್ರೆ ಸಾಯಂಕಾಲ ಒಂದ್ ಸ್ವಲ್ಪ ತಗೋತಾರೆ. ಬಹಳ ಅಲ್ಲ, ಇನ್ನೂ ಮೈ ಮರದು ದುಡ್ದಿರ್ತಾರೆ, ಅಷ್ಟೇ ತಪ್ಪಕ್ಕೆ ಬಿದ್ದಿರ್ತಾರೆ. ಅಲ್ಲೇ ಬೇಕಂದ್ರೆ ಇಲ್ಲಿ ಬಂದು ಬೀಳ್ತಾರೆ, ಮನೆಗೆ ಹೋಗಿ ಬೀಳ್ತಾರೆ ಅಷ್ಟೇ. ಬಹಳ ಅನ್ಯಾಯ ಮಾಡ್ಲಿಕ್ಕೆ ಅವ್ರದ್ದು ದುಡ್ಡು ಇರೋಲ್ಲ. ದುಡ್ಡು ಎಲ್ಲಿ ಸೇರ್ತದಲ್ಲ, ಅವರು ಸ್ವಲ್ಪ ಹೆಚ್ಚೇ ತಗೋತಾರೆ, ಹೆಚ್ಚೇ ಅನ್ಯಾಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇರುವುದೊಂದು ಬಟ್ಟೆ 2-3 ಬಟ್ಟೆ ಇರ್ತವೆ, ಹೊಟ್ಟೆ ಪಾಡಿಗಾಗಿ ದುಡಿತಿರ್ತಾರೆ. ಅವ್ರ ಕೈಯಿಂದ ಬಹಳ ಅನ್ಯಾಯವೂ ಆಗೋಲ್ಲ. ಅನ್ಯಾಯ ಆಗುವುದು ಬಹಳ ಎಲ್ಲಿದ್ದು, ದುಡ್ಡು ಎಲ್ಲಿ ಸೇರ್ತದೋ ಅಲ್ಲೇ. ಆ ದುಡ್ಡೆಲ್ಲಿ ಸೇರ್ತದೋ ಅಲ್ಲಿ ಜನನೂ ಸೇರ್ತಾರೆ. ಇಷ್ಟಕ್ಕೆ ನಾವೊಬ್ಬರೇ ಅನ್ಯಾಯ ಮಾಡ್ತಿದ್ವಿ, ಇವ್ರು ಎಲ್ಲರೂ ಸೇರಿ ಅನ್ಯಾಯ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಬಂಗಾರ ಅಂದ್ರೆ ಬರೇ ಗೋಲ್ಡ್ ಅಲ್ಲ, ಬಂಗಾರ ಅಂದ್ರೆ ದುಡ್ಡು. ಬಂಗಾರ ಇದ್ದಲ್ಲಿ ವೈರ. ಬಂಗಾರ ಅಂದ್ರೆ ನೀವು ಭೂಮಿ ಅದನ್ನು ತಿಳ್ಕೋಬಹುದು. ಆಯ್ತು, 5 ಸ್ಥಾನ ಕೊಟ್ಟ ಕಲಿಗೆ ಪರೀಕ್ಷಿತ. ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ, ಮದ್ಯಪಾನ ಅಂತ ಒಂದು ಮಾಡ್ತಿದ್ರಂತ ಹಿಂದೆ. ಅದು ಹೇಗೆ ಅಂದ್ರೆ ಗೊತ್ತಿರ್ಬೇಕು ನಮ್ಗೆ. ಈ ರಾಜರು ಮಾಡ್ತಿದ್ರು ಈ ಯಜ್ಞ ಮಾಡೋದು. ಯಜ್ಞದಲ್ಲಿ ಒಂದು ಮದ್ಯಪಾನ ಮಾಡ್ತಿದ್ರು. ಅದೇನಂದ್ರೆ, ನೀವು ಆ ಮದ್ಯಪಾನ ಮಾಡಿದ್ರೆ ಕುಡ್ದೇನು ತೂರಾಡೋದಿಲ್ಲ. ಅದು ಕೆಲವು ಹಿಟ್ಟುಗಳು, ಕೆಲವು ರಸಗಳು, ಇದನ್ನೆಲ್ಲ ಉಪಯೋಗ ಮಾಡಿ ಯಜ್ಞದಲ್ಲಿ ಆಹುತಿ ಹಾಕ್ತಾರೆ. ಯಜ್ಞಕ್ಕೆ ಆಹುತಿ ಹಾಕಿದ್ರೆ ತಾವು ಸ್ವೀಕಾರ ಮಾಡ್ತಿದ್ರು. ಅದು ಯಾರು ಮಾಡ್ತಿದ್ರು ಅಂದ್ರೆ ಕ್ಷತ್ರಿಯರು, ರಾಜರು ಮಾಡ್ತಿದ್ರು. ಬ್ರಾಹ್ಮಣರು ಯಜ್ಞ ಮಾಡಿಸಿ ಸುಮ್ಮನೆ ಬರಬೇಕು. ಅದೆಲ್ಲ ಕೆಲವೊಮ್ಮೆ ಹಿಂಗೆ ಮೂಸಿ ಬಿಟ್ಟು ಬಿಡ್ಬೇಕು ಅಂತದೆ. ಬಹಳ ನಿರ್ಬಂಧ ಇದೆ ಬ್ರಾಹ್ಮಣರಿಗೆ. ಸುಮ್ಮನೆ ಕೂತು ದಕ್ಷಿಣೆ ತಗೊಂಡು ಇನ್ನೊಬ್ರು ಕಾಲು ಬೀಳಿಸ್ಕೊಂಡು ಮೆರೆದಾಡಿದ್ರೆ ಉಪಯೋಗ ಇಲ್ಲ. ಅದೊಂದು ಜವಾಬ್ದಾರಿ ಬಹಳ ಇರ್ತದ ಅವನು.
ಕ್ಷತ್ರಿಯರು ಮದ್ಯಪಾನ ಮಾಡ್ತಿದ್ರು. ಅದು ಏನು ಅಂತ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ, ಸುಮ್ಮನೆ ಕುಡಿದು ತೂರಾಡಲಿಕ್ಕೆ ಮದ್ಯಪಾನ ಅಲ್ಲ. ಸ್ತ್ರೀ ಸಂಘ ಗೃಹಸ್ಥಾಶ್ರಮಕ್ಕೆ ಸೀಮಿತ. ಪಶು ಹಿಂಸೆ ಇದು ಎಲ್ಲಿ ಮಾಡ್ತಿದ್ರು, ಅದನ್ನು ಹೇಗೆ ಮಾಡ್ತಿದ್ರು ಅಂದರೆ ನಮ್ಗೆ ಗೊತ್ತಿರಬೇಕು. ನಮಗೆ ಬೇಕು ಇವತ್ತು ಮಾಂಸಾಹಾರ ತಿನ್ನಬೇಕು ಅಂತ ಅಪೇಕ್ಷೆ ಆಗಿದೆ ಅಂತ ಪಶು ಕಡಿಯೋದು ತಿಂದು ಬಿಡೋದಲ್ಲ. ಯಜ್ಞ ಮಾಡ್ತಿದ್ರು, ಆ ಯಜ್ಞದಲ್ಲಿ ಅದನ್ನು ಹಾಕ್ತಿದ್ರು. ನಿಮ್ಗೆ ಅಲ್ಲಲ್ಲಿ ಗೊತ್ತಿರ್ತದೆ. ಈಗ ನಾವೇನು ಆಹಾರ ಸ್ವೀಕಾರ ಮಾಡ್ತೀವಲ್ಲ ಅದನ್ನೆಲ್ಲ ದೇವ್ರಿಗೆ ಕೊಡೋದು. ದೇವ್ರಿಗೆ ಸಸ್ಯಾಹಾರವೂ ಬೇಕಾಗಿಲ್ಲ, ಮಾಂಸಾಹಾರವೂ ಬೇಕಾಗಿಲ್ಲ. ಅವನಿಗೆ ಹೊಟ್ಟೆಯೇ ಇಲ್ಲ. ಹೊಟ್ಟೆ ತಿಂದು ಅವನೇನು ಹಸಿವೇನು ಪರಿಹಾರ ಆಗಬೇಕಾಗಿಲ್ಲ. ಕೆಲವು ಕಡೆ ಗಣಪತಿಗೂ ಕೂಡ ಮಾಂಸಾಹಾರ ಮದ್ಯ ನಿವೇದನೆ ಮಾಡೋದು ನೀವು ಎಲ್ಲರೂ ಕೇಳಿರ್ತೀರಿ. ಅವೆಲ್ಲ ಇದ್ರದ್ದೇ ಒಂದೊಂದು ಅಂಶ ಅವಶೇಷ ಉಳಿದಿರೋದು. ಯಜ್ಞದಲ್ಲಿ ಫಸ್ಟ್ ನಿಮಗೆ ಮಾಂಸಾಹಾರ ತಿನ್ಬೇಕಂತ ಅಪೇಕ್ಷೆ ಇದೆ, ಯಜ್ಞ ಮಾಡ್ರಿ, ದೇವ್ರ ಪೂಜೆ ಮಾಡ್ರಿ, ಅಲ್ಲೊಂದು ನಿವೇದನೆ ಮಾಡ್ರಿ, ನೀವು ತಿನ್ರಿ. ಅದು ಬಿಟ್ಟು ಇವತ್ತು ಬರ್ರಿ ಒಂದು ಪಾರ್ಟಿ ಮಾಡೋಣ ಅಂತ ಮಾಡೋದು ಬೇಡ ಅಂತ ಅರ್ಥ. ಮೋಜಿಗಾಗಿ ಮಾಡೋದು ಬೇಡ. ಬಂಗಾರ ಧರಿಸ್ಬೇಕಂತ. ಅದು ಹೇಗೆ ಅಂದರೆ ಬಂಗಾರ ಮೈ ಮೇಲಿದ್ದರೆ ಶರೀರ ಪವಿತ್ರ ಆಗ್ತದೆ. ಬಂಗಾರ ಪಂಚಲೋಹ ಅವೆಲ್ಲ ಇದ್ರೆ ಪವಿತ್ರ ಆಗ್ತದೆ. ಹೊರತು ಇಡೀ ಮೈಯನ್ನು ಬಂಗಾರದಿಂದ ಮುಚ್ಕೊಂಡು ಓಡಾಡೋದಲ್ಲ ಅಂತ ಅದ್ರ ತಾತ್ಪರ್ಯ. ಸಾಧಕರಾದವರು ಮಿತಿಮೀರಿ ಮಾರಬಾರ್ದು ಅದನ್ನ ಹೇಳ್ತಾರೆ. ರಾಜ ಅಂತೂ ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಇದೆಲ್ಲದ್ರ ಬಗ್ಗೆ. ಹೀಗಿಷ್ಟೆಲ್ಲ ಹೇಳಿ ಆ ಧರ್ಮದೇವತೆಯ ತಪಸ್ಸು, ಶೌಚ, ದಯೆ ಅನ್ನೋ 3 ಕಾಲನ್ನು ಸರಿ ಮಾಡಿದ. ಮುರಿದು ಹೋಗಿದ್ವಲ್ಲ ಸರಿ ಮಾಡಿದ. 4ನೇ ಕಾಲಂತೂ ಸ್ವಲ್ಪ ಕುಂಟಿತ್ತು, ಅದು ಸರಿ ಆಯ್ತು. ಭೂಮಿಗೂ ಸಾಂತ್ವನ ಮಾಡಿದ. ಅಲ್ಲಿಗೆ ಆ ಪಾಂಡವರು ಇನ್ನು ತಮ್ಮ ಮೊಮ್ಮಗನ ಸಿಂಹಾಸನದಲ್ಲಿ ಕೂಡಿಸಿದ್ರಲ್ಲ, ಸಾರ್ಥಕ ಆಯ್ತು. ಅವನು ಚಕ್ರವರ್ತಿಯಾಗಿ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡಿದ. ಧರ್ಮ ಜಗತ್ತಿನಲ್ಲಿ ಮತ್ತಷ್ಟು ಬೇರೂರಿತ್ತು. ಆ ಧರ್ಮ ಅಲ್ಲಿ ನಡೆದಿದೆ. ಆದ್ದರಿಂದ ಯಜ್ಞ ಯಾಗ ಎಲ್ಲ ನಡೆದಿದೆ. ಪುರಾಣ ಹೇಳುವವರು ಆ ಋಷಿಗಳಿಗೆ ಹೇಳಿದರು, ನೀವೆಲ್ಲ ಯಜ್ಞ ನಡೆದಿರೋ ಯಾವ್ದ್ರಿಂದ ಆ ರಾಜ ಅಲ್ಲಿ ಆಳ್ತಿರೋದ್ರಿಂದ, ಮತ್ತು ಅವನೇ ನಿಮ್ಮ ಯಜ್ಞಕ್ಕೆ ತೊಂದರೆ ಕೊಡುವಂಗಿದ್ರೆ ಅಥವಾ ಇನ್ಯಾರೋ ತೊಂದರೆ ಕೊಡ್ತಿದ್ವಿ, ಇವ್ನು ಕಣ್ಣು ಮುಚ್ಚಿ ಕೂತಿದ್ರೆ ಇವತ್ತು ಅದೇ ನಡೆದರು. ಏನು ತಪ್ಪಾಗ್ತಿದೆ ಅನ್ನೋದೇ ರಾಜರಿಗೆ ಗೊತ್ತಾಗ್ತಿಲ್ಲ. ಹಾಗೆಲ್ಲ ಆದರೆ ಏನು ನಡೀತದೆ, ಯಜ್ಞ ಏನು ನಡೀತದೆ, ಪ್ರವಚನ ಏನು ನಡೀತದೆ, ಭಗವಂತ ನಾಮಸ್ಮರಣೆ ಏನು ನಡೀತದೆ, ದೇವಾಲಯಗಳು ಗುಡಿ ಗುಂಡಾರಗಳು ಎಷ್ಟು ದಿವಸ ನಡೀತವೆ ಅಂತ ಆ ಪುರಾಣ ಹೇಳುವವರು ಆ ಋಷಿಗಳಿಗೆ ಸಮಾಧಾನ ಹೇಳಿದರು. ಅಲ್ಲಿಗೆ 17ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತೆ ಹುಸಿಗೆ ಹಾಕಿದ್ರು ಇನ್ನು ಋಷಿಕೇಶನ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶ. ಶ್ರೀಕೃಷ್ಣಾರ್ಪಣ.